ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 6 ತಿಂಗಳ ನಂತರ ಮಗುವಿಗೆ ನಾವು ಫಸ್ಟು ಬೇಬಿ ಫುಡ್ ಅಂತ ಇಂಟ್ರೊಡ್ಯೂಸ್ ಮಾಡೋದು ರಾಗಿ ಸರಿ. ಅದನ್ನು ಯಾವ ರೀತಿ ಮತ್ತು ಯಾವ ವಿಧಾನದಲ್ಲಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲು ನಾನೊಂದು 1/4 kg ಆಗುವಷ್ಟು ರಾಗಿ ತೊಗೊಂಡಿದ್ದೀನಿ. ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡ ನಂತರ ಅದನ್ನು ಒಂದು 5ರಿಂದ 10 ಸಾರಿ ನೀಟಾಗಿ ತೊಳಿಬೇಕು. ನೋಡಿ, ನಾನು ತೊಳಿತಾ ಇದ್ದೀನಿ. ಆ ರೀತಿ ಚೆನ್ನಾಗಿ ಸಿಪ್ಪೆ ಬಿಡೋ ಥರ ನೀಟಾಗಿ ತೊಳೆದು ಅದನ್ನು ಒಂದು 5ರಿಂದ 6 ಗಂಟೆ ನೆನೆಲಿಕ್ಕೆ ಬಿಡಬೇಕು. ನಂತರ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೆನೆಸಿರ್ತೀವಲ್ಲ, ಅದನ್ನು ಒಂದು ಓವರ್ನೈಟ್ ಮೊಳಕೆ ಕಟ್ಟಕ್ಕೆ ಇಡಬೇಕು. ನಂತರ ಅದು ಒಂದು ಸ್ವಲ್ಪ ಚಿಕ್ಕದಾಗಿ ಮೊಳಕೆ ಬಂದಿದ್ರೂ ಸಾಕು. ರಾಗಿನಲ್ಲಿ ಕ್ಯಾಲ್ಶಿಯಂ, ಐರನ್, ಫೈಬರ್, ಪ್ರೋಟೀನ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರೋದ್ರಿಂದ ಮಗುಗೆ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ ತುಂಬ ಸಹಾಯಕವಾಗುತ್ತೆ. ಹಾಗೂ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ. ಮೊಳಕೆ ರಾಗಿಯನ್ನು ಮನೆ ಒಳಗಡೆ ಒಂದು ಕಾಟನ್ ಬಟ್ಟೆ ಹಾಕಿ ಆರಲಿಕ್ಕೆ ಬಿಡಬೇಕು. ನೋಡಿ, ನಾನು ಹಾಕಿದ್ದೀನಿ. ಆ ರೀತಿ 2-3 ಗಂಟೆಗಳ ಕಾಲ ಅದು ಆರಿದ ಮೇಲೆ ನೆಕ್ಸ್ಟ್ ಅದನ್ನು ಒಂದು ಬಾಣಲೆಗೆ ಹಾಕಿ ನೀಟಾಗಿ ಡ್ರೈ ರೋಸ್ಟ್ ಮಾಡಬೇಕು. ಈ ರೀತಿ ಡ್ರೈ ರೋಸ್ಟ್ ಮಾಡಿ ನಂತರ ಇನ್ನೊಂದು ಸಪ್ರೇಟ್ ಒಂದು ಪ್ಲೇಟಿಗೆ ತೆಗೆದಿಡಬೇಕು. ನಂತರ ಅದ್ರ ಜೊತೆಯಲ್ಲಿ ಒಂದು ಏಲಕ್ಕಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 2-3 ಕಾಳು ಮೆಣಸು, ನೆಕ್ಸ್ಟು ಮೆಂತ್ಯ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ, ನೋಡಿ ನಾನು ಹಾಕಿದ್ದೀನಲ್ಲ ಆ ರೀತಿ ಪುಡಿ ಮಾಡಿ ಅದನ್ನು ಒಂದು ಪಾತ್ರೆಗೆ ಒಂದು ವೈಟ್ ಕಾಟನ್ ಬಟ್ಟೆಯನ್ನು ಹಾಕಿ ಸ್ಪೂನಿಂದ ಈ ರೀತಿ ಬರೋವರೆಗೂ ತಳ್ಳಬೇಕು. ಅದನ್ನು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತರಿ ಎಲ್ಲ ಮೇಲೆ ಉಳ್ಕೊಂಡು ಅದರೊಳಗಿರೋ ರಾಗಿನಲ್ಲಿರುವಂತಹ ಅಂಶ ಕೆಳಗಡೆ ಬರುತ್ತೆ. ಅದನ್ನು ಮಗು ತಿನ್ನಿಸೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಹಾಗೂ ರಾಗಿ ಸರಿನ ನಾವು ಯಾಕೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ತೀವಿ ಅಂತಂದರೆ, ಅದರಲ್ಲಿ ಐರನ್, ಕ್ಯಾಲ್ಶಿಯಂ ಹಾಗೂ ಇಮ್ಯುನಿಟಿ ಬೂಸ್ಟ್ ಇರೋದ್ರಿಂದ. ಈಗ ಸರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಚಿಕ್ಕ ಬಟ್ಲು ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ನಾವೀಗೇನು ಮಾಡಿದ್ದೀವಲ್ಲ ಆ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿ, ನಂತರ ಒಂದು ಒಂದು ಅರ್ಧ ಲೋಟದಷ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಲಲ್ಲಿರೋದನ್ನು ಹಾಕಿ ಚೆನ್ನಾಗಿ ಗಂಟಿಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ದಿರೋ ರೀತಿ ಈ ರೀತಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ, ನಂತರ ರಾಗಿ ಸರಿ ಮಗುಗೆ ತುಂಬ ಚೆನ್ನಾಗಿ ಯೂಸ್ಫುಲ್ ಇದೆ. ಏನಪ್ಪ ಅಂದರೆ ವೆಯ್ಟ್ ಗೇನ್ ಆಗುತ್ತೆ ಒಂದು, ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಆದ್ದರಿಂದ ನಾವು ಬೇಬಿಗೆ ರಾಗಿ ಸರಿನ ಕೊಡೋದ್ರಿಂದ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಾಗೂ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ಆದ್ದರಿಂದ ಫಸ್ಟ್ ನಾವು ಅದನ್ನು ತುಪ್ಪದ ಜೊತೆ ಕೊಡೋದ್ರಿಂದ ಮಗು ತುಂಬ ಚೆನ್ನಾಗಿ ತಿನ್ನುತ್ತೆ ಹಾಗೂ ವೆಯ್ಟ್ ಗೇನ್ ಆಗುತ್ತೆ. ಮತ್ತು ಅದರ ಮಗುವಿನ ಇಮ್ಯುನಿಟಿ ಬೂಸ್ಟ್ ಕೂಡ ಆಗುತ್ತೆ. ಕ್ಯಾಲ್ಶಿಯಂ ಮತ್ತು ಐರನ್ ಮತ್ತು ಫೈಬರ್ ಕಂಟೆಂಟ್ ಇರೋದ್ರಿಂದ ಮಗುವಿನ ಒಂದು ಗ್ರೋತ್ ಅಥವಾ ಬೆಳವಣಿಗೆಗೆ ತುಂಬ ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.